ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೂನ್ 18 ಗುರುವಾರ ಅತ್ಯಂತ ಶಕ್ತಿಶಾಲಿ ಗುರು ಪುಷ್ಯಮಿ ಯೋಗ ಬಂದಿದ್ದು, ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಇದನ್ನು ಗುರು ಪುಷ್ಯಮಿ ಯೋಗ ಅಥವಾ ಗುರು ಪುಷ್ಯಾಮೃತ ಯೋಗವೆಂದು ಕರೆಯುತ್ತಾರೆ. ಈ ದಿನ ಗುರು ಲಕ್ಷ್ಮೀ ಸಮೇತ ವಿಷ್ಣುವಿನ ಆರಾಧನೆ ಮಾಡಿದರೆ ಶ್ರೇಷ್ಠ. ಇದರ ಜೊತೆಯಲ್ಲಿ ವಿಶೇಷವಾಗಿ ಗುರುವಾರ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಮತ್ತು ರವಿಯೋಗಗಳು ಬಂದಿವೆ. ಈ ಸಮಯದಲ್ಲಿ ಆರಂಭಿಸುವ ಯಾವುದೇ ಕೆಲಸ, ಹೂಡಿಕೆ ಅಥವಾ ಪೂಜೆ ಪುನಸ್ಕಾರ, ಆರಾಧನೆಗಳು 100ರಷ್ಟು ಯಶಸ್ಸು ನೀಡುತ್ತವೆ. ಈ ದಿನ ಜಾತಕದಲ್ಲಿ ಗುರುಬಲ ಹೆಚ್ಚುತ್ತದೆ. ಲಕ್ಷ್ಮೀ ದೇವಿಯ ಸ್ಥಿರವಾಸ ಮನೆಗೆ ಲಭಿಸುತ್ತದೆ. ಈ ದಿನ ಮಾಡುವ ಪೂಜೆ ಪುನಸ್ಕಾರಕ್ಕೆ ಕೋಟಿ ಜನ್ಮಗಳ ಫಲ ಲಭಿಸುತ್ತದೆ. ಅಲ್ಲದೆ ಗುರುವಾರ ಈ ವರ್ಷದ ಕೊನೆಯ ಗುರು ಪುಷ್ಯಮಿ ಯೋಗ ಬಂದಿದ್ದು, ಈ ಯೋಗದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ನಿಗದಿತ ಮುಹೂರ್ತಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಶುಭ ಲಾಭವಾಗುತ್ತದೆ ಎಂದು ಪಂಚಾಂಗ ಹೇಳುತ್ತದೆ. ಇಂತಹ ಶುಭ ಮುಹೂರ್ತಗಳಲ್ಲಿ ಪುಷ್ಯ ನಕ್ಷತ್ರವು ಒಂದು. ಈ ನಕ್ಷತ್ರವು ಸನ್ಮಂಗಳವನ್ನು ಮಾಡುತ್ತದೆ. ಪುಷ್ಯ ನಕ್ಷತ್ರ ಜೂನ್ 18 ಬೆಳಗ್ಗೆ 5:23 ಪ್ರಾರಂಭವಾಗಿ ಬೆಳಗ್ಗೆ 11:32 ಮುಕ್ತಾಯವಾಗುತ್ತದೆ. ಬೆಳಗ್ಗೆ 11:32 ಒಳಗೆ ಗುರುಪುಷ್ಯ ಯೋಗದ ಪೂಜೆಯನ್ನು ಮಾಡಬೇಕು. ಈ ಯೋಗದ ಸಮಯದಲ್ಲಿ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಹಣೆಬರಹವನ್ನು ನೀವೇ ಬದಲಾಯಿಸಿಕೊಳ್ಳಬಹುದು. ಯಾಕೆಂದರೆ ಈ ಸಮಯದಲ್ಲಿ ಗುರುಗ್ರಹದ ಪ್ರಭಾವವು ಅಧಿಕವಾಗಿರುತ್ತದೆ. ಇಂತಹ ಅಮೃತ ಗಳಿಗೆಯಲ್ಲಿ ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ, ಅಥವಾ ಯಾವುದಾದರೂ ಒಳ್ಳೆಯ ಕೆಲಸ ಮಾಡಿದರೂ ಅದು ಸಿದ್ಧಿಯಾಗುತ್ತದೆ. ಈ ಅದ್ಭುತವಾದ ಯೋಗವು ಬಹಳ ವಿರಳವಾಗಿ ಸಂಭವಿಸುತ್ತದೆ. ಹಾಗಾಗಿ ಗುರುವಾರದ ದಿನ ತಪ್ಪದೆ ಗುರುವಿನ ಆರಾಧನೆಯನ್ನು ಮಾಡಬೇಕು. ಇದರ ಜೊತೆಯಲ್ಲಿ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು. ಈ ದಿನ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಶಾಶ್ವತವಾಗಿ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇದರಿಂದ ದುಪ್ಪಟ್ಟು ಫಲಗಳು ಲಭಿಸುವುದಲ್ಲದೆ ಮನೆಯಲ್ಲಿ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗುತ್ತದೆ. ಈ ನಕ್ಷತ್ರದಲ್ಲಿ ಏನೇ ಖರೀದಿಸಿದರೂ ಅಥವಾ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದರಿಂದ ಕುಟುಂಬಕ್ಕೆ ಶುಭ ಫಲಿತಾಂಶಗಳು ಮತ್ತು ಕುಟುಂಬದ ಸದಸ್ಯರ ಏಳಿಗೆ ಆಗುತ್ತದೆ. ವಿದ್ಯಾರ್ಥಿಗಳು ಈ ಗುರು ಪುಷ್ಯ ನಕ್ಷತ್ರದಲ್ಲಿ ಪುಸ್ತಕ ಪೆನ್ನುಗಳನ್ನು ಖರೀದಿಸಿದರೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಅದೇ ರೀತಿ ಕೆಂಪು ಗುಲಾಬಿ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿ ಸಂತೋಷಗೊಂಡು ನಿಮ್ಮ ಕುಟುಂಬದ ಮೇಲೆ ಸಂಪತ್ತಿನ ಮಳೆ ಸುರಿಸುತ್ತಾಳೆ. ಈ ಗುರು ಪುಷ್ಯಮಿ ಯೋಗದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಹಣದ ವಿಷಯದಲ್ಲಿ, ಅಂದರೆ ಸಂಪತ್ತಿನ ವಿಷಯದಲ್ಲಿ ನಿಮಗೆ ಖಂಡಿತ ಅದೃಷ್ಟ ಲಭಿಸುತ್ತದೆ. ಕುಬೇರನ ಆಶೀರ್ವಾದದಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ಬರುವುದಿಲ್ಲ. ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಪುಷ್ಯ ನಕ್ಷತ್ರದಲ್ಲಿ ಚಿಕ್ಕದೊಂದು ಚಿನ್ನವನ್ನು ಖರೀದಿಸಿದರೂ ಲಕ್ಷ್ಮೀ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತೀರಿ. ಹಾಗೆಯೇ ಚಿನ್ನವನ್ನು ಖರೀದಿಸಲೇಬೇಕೆಂದೇನೂ ಇಲ್ಲ. ಇದರ ಜೊತೆಯಲ್ಲಿ ಚಿನ್ನ ಬೆಳ್ಳಿ ಖರೀದಿಸಬೇಕೆಂದು ಸಾಲವನ್ನು ಮಾಡಬೇಡಿ. ಗುರುವಾರ ತಪ್ಪದೆ ಚಿನ್ನಕ್ಕೆ ಸಮಾನವಾದ ಅರಿಶಿನ ಅಥವಾ ಅರಿಶಿನದ ಕೊಂಬನ್ನು ಖರೀದಿಸಿದರೂ ಚಿನ್ನ ಖರೀದಿಸಿದಷ್ಟೇ ಫಲ ಲಭಿಸುತ್ತದೆ. ಹಾಗಾಗಿ ಗುರುವಾರದ ದಿನ 5 ರೂಪಾಯಿಗೆ ಅರಿಶಿನದ ಪ್ಯಾಕೆಟ್ ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸಿ ದೀಪಾರಾಧನೆಯನ್ನು ಮಾಡಿ. ಇದರ ಜೊತೆಯಲ್ಲಿ ಕೊತ್ತಂಬರಿ ಬೀಜ ಮತ್ತು ಹಳದಿ ಸಾಸಿವೆಯನ್ನು ಖರೀದಿಸಬಹುದು. ಈ ಗುರು ಪುಷ್ಯ ಯೋಗದಲ್ಲಿ ಅರಿಶಿನವನ್ನು ಖರೀದಿಸಿದರೆ ನಿಮ್ಮ ಕುಟುಂಬಕ್ಕೆ ನೀವು ಊಹಿಸಲಾಗದಷ್ಟು ಸಂಪತ್ತು ದೊರೆಯುತ್ತದೆ. ಅರಿಶಿನವು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಹಾಗಾಗಿ ಈ ಗುರು ಪುಷ್ಯ ನಕ್ಷತ್ರದಲ್ಲಿ ಅರಿಶಿನವನ್ನು ಖರೀದಿಸಿದರೆ ನಿಮ್ಮ ಇಡೀ ಮನೆಗೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಯಲ್ಲಿ ಅರಿಶಿನ ಬಣ್ಣದ ಯಾವುದೇ ವಸ್ತುವನ್ನು ಖರೀದಿಸಿದರೂ, ಅಂದರೆ ಕಡಲೆಬೇಳೆ, ಹಿತ್ತಾಳೆ, ತುಪ್ಪ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಖರೀದಿಸಿದರೂ ನಿಮ್ಮ ಮನೆಗೆ ಧನಲಕ್ಷ್ಮಿ ಬಂದಂತೆಯೇ.
ಹಾಗೆಯೇ ಬೆಳ್ಳಿ ವಾಹನಗಳು ಅಥವಾ ಎಲೆಕ್ಟ್ರಿಕ್ ವಸ್ತುಗಳನ್ನು ಖರೀದಿಸಿದರೂ ಅಪಾರ ಸಂಪತ್ತು ಲಭಿಸಿ ನೀವು ಬೇಗನೆ ಶ್ರೀಮಂತರಾಗುತ್ತೀರಿ. ಈ ದಿನ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಅಕ್ಕಿ, ಸಕ್ಕರೆ ಈ ರೀತಿಯ ಬಿಳಿ ಬಣ್ಣದ ವಸ್ತುಗಳನ್ನು ಖರೀದಿ ಮಾಡಬೇಕು. ಹಾಗೆಯೇ ಈ ದಿನ ಸಾಧ್ಯವಾದಷ್ಟು ಹಾಲನ್ನು ದಾನ ಮಾಡಿದರೆ ಮನೆಯಲ್ಲಿ ಬಹುಬೇಗ ಲಕ್ಷ್ಮಿಯ ಅನುಗ್ರಹದಿಂದ ಧನ ಕನಕ ಸಂಪತ್ತು ವೃದ್ಧಿಯಾಗುತ್ತದೆ. ನಾಳೆ ದೇವರ ನೈವೇದ್ಯಕ್ಕೆ ಕೆಂಪು ಕಲ್ಲು ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಅರ್ಪಿಸಬಹುದು. ಇದರ ಜೊತೆಯಲ್ಲಿ ಹಳದಿ ಬಣ್ಣದ ಹೂವು, ಹಣ್ಣುಗಳನ್ನು ಅರ್ಪಿಸಿದರೆ ಬಹಳ ಒಳ್ಳೆಯದು. ಈ ದಿನ ಗುರುಚರಿತ್ರೆ ಪಾರಾಯಣ ಮಾಡಿದರೆ ತುಂಬ ಒಳ್ಳೆಯದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಿನ ವಿಶೇಷವಾಗಿ ಗುರುಪಂಚಮಿ ದಿನದಂದು ದತ್ತಾತ್ರೇಯರ ಫೋಟೋ, ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಷ್ಣು ಸಮೇತ ಲಕ್ಷ್ಮೀ ದೇವಿ ಅಥವಾ ವೆಂಕಟೇಶ್ವರ ಸ್ವಾಮಿಯ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಖರೀದಿಸಿದರೆ ದೇವರ ಮನೆಯಲ್ಲಿ ಇಟ್ಟುಕೊಂಡರೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ನಿಮ್ಮ ದೇವರ ಮನೆಯಲ್ಲಿರುವ ವಿಷ್ಣು ಅಥವಾ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಸಣ್ಣ ದೀಪವನ್ನು ಹಚ್ಚಿ ಪೂಜಿಸಿದರೆ ಇಡೀ ವರ್ಷ ಯಾವುದೇ ಆಪತ್ತುಗಳು ಬರದಂತೆ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುತ್ತವೆ. ಹಾಗೆಯೇ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸುವುದು ಉತ್ತಮ. ನಮ್ಮಲ್ಲಿ ಅನೇಕರಿಗೆ ಚಿನ್ನ ಖರೀದಿಸುವ ಆಸೆ ಇರುತ್ತದೆ, ಆದರೆ ಖರೀದಿಸಲಾಗದ ಪರಿಸ್ಥಿತಿಯಲ್ಲಿರುತ್ತಾರೆ. ಅಂತಹವರು ಈ ಗುರುಪುಷ್ಟಿ ಯೋಗದಲ್ಲಿ ಸ್ವರ್ಣ ಗಣಪತಿ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸುವುದರಿಂದ ವಿಶೇಷ ಕನಕಯೋಗವು ಒಲಿದು ಬಂದು ಆಗಾಗ ಚಿನ್ನ ಖರೀದಿಸುವ ಅದೃಷ್ಟ ದೊರೆಯುತ್ತದೆ. ಓಂ ನಮೋ ಹೇರಂಬ ಮದಮೋದಿತ ಹಸ್ತಿಮುಖಾಯ ಮಮ ಸ್ವರ್ಣ ಪ್ರಾಪ್ತಂ ಕುರು ಕುರು ಸ್ವಾಹ ಎಂಬ ಸ್ವರ್ಣ ಗಣಪತಿ ಮಂತ್ರವನ್ನು 21 ಬಾರಿ ಜಪಿಸಿದರೆ ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿಸಬಹುದು. ನಿಮ್ಮ ಕಷ್ಟಗಳೆಲ್ಲವೂ ಬೇಗನೆ ದೂರವಾಗಬೇಕಾದರೆ ಗುರುವಾರ ತಪ್ಪದೆ ನಿಮ್ಮ ಮನೆಯಲ್ಲಿ ಸಾಮ್ರಾಣಿ ಧೂಪವನ್ನು ಹಾಕಿ. ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಶಕ್ತಿ ನಿವಾರಣೆಯಾಗಿ ಕುಟುಂಬದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಹಾಗೆಯೇ ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನ ಲೇಪಿಸಿ ಕುಂಕುಮದ ಬೊಟ್ಟನ್ನು ಇಟ್ಟು ದ್ವಾರದ ಮುಂದೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ. ಸ್ವಸ್ತಿಕ್ ಚಿಹ್ನೆಯಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ. ಹಾಗಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿದರೆ ನಿಮ್ಮ ಜೀವನವು ಶೂನ್ಯದಿಂದ ಉನ್ನತ ಮಟ್ಟಕ್ಕೆ ಏರುತ್ತದೆ. ಅಷ್ಟ ದರಿದ್ರಗಳು ದೂರವಾಗಿ ಅದೃಷ್ಟ ನಿಮ್ಮ ಮನೆಗೆ ಕಾಲಿಡುತ್ತದೆ. ಗುರುವಾರ ಬೆಳಿಗ್ಗೆ 6 ಗಂಟೆಯ ನಂತರ ಮನೆಯ ಮುಂದೆ 2 ದೀಪಗಳನ್ನು ಹಚ್ಚಿ ದ್ವಾರಕ್ಕೆ ಆರತಿಯನ್ನು ಬೆಳಗಿ. ಇದರಿಂದ ದೇವತೆಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ. ಗುರುಪುಷ್ಟಿ ಯೋಗದ ದಿನ ಎಲ್ಲರೂ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಸ್ನಾನವನ್ನು ಮಾಡಿ. ನಿಮ್ಮ ಜಾತಕದಲ್ಲಿರುವ ದುರಾದೃಷ್ಟ ದೂರವಾಗಿ ಅದೃಷ್ಟ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಹಾಗೆಯೇ ಅರಿಶಿನ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಾಧಿಸುತ್ತೀರಿ. ತುಳಸಿ ಗಿಡಕ್ಕೆ 5 ಪ್ರದಕ್ಷಿಣೆಗಳನ್ನು ಹಾಕಿದರೆ ಪೂರದ ಕೋರಿಕೆಗಳು ಕೂಡಲೇ ನೆರವೇರುತ್ತವೆ. ಹಣ ಇಡುವ ಜಾಗದಲ್ಲಿ 5 ಏಲಕ್ಕಿಯನ್ನು ತಪ್ಪದೇ ಇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ದೈವ ಮಂತ್ರಗಳಿಗೆ ಅಪಾರ ಶಕ್ತಿ ಇದೆ. ಭಕ್ತಿ ಶ್ರದ್ಧೆಯಿಂದ ಮಂತ್ರಗಳನ್ನು ಜಪಿಸಿದರೆ ಎಂತಹ ದೊಡ್ಡ ಸಮಸ್ಯೆಯೂ ಪರಿಹಾರವಾಗುತ್ತದೆ. ವಿಶೇಷವಾಗಿ ಈ ಗುರುಪುಷ್ಯ ನಕ್ಷತ್ರದಲ್ಲಿ ಕನಕದಾರ ಸ್ತೋತ್ರವನ್ನು ಓದಿದರೆ ನಿಮ್ಮ ಕುಟುಂಬದಲ್ಲಿರುವ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಓದಲು ಕಷ್ಟವಾದರೆ ಶ್ರದ್ಧೆಯಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಬೇಗನೆ ಶ್ರೀಮಂತರಾಗಬೇಕೆಂದರೆ ಈ ಗುರುಪುಷ್ಯ ನಕ್ಷತ್ರದಲ್ಲಿ ಅಂದರೆ ಬೆಳಗ್ಗೆ 6ರಿಂದ ಬೆಳಗ್ಗೆ 11:32 ಒಳಗೆ ಒಂದು ಅದ್ಭುತವಾದ ಪರಿಹಾರವನ್ನು ಪಾಲಿಸಿ. ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಹಳದಿ ಬಣ್ಣದ ಪೆನ್ನಿನಿಂದ ಅಥವಾ ಅರಿಶಿನದಿಂದ ಆ ಬಿಳಿ ಕಾಗದದ ಮೇಲೆ ನಿಮ್ಮ ಪತಿ ಪತ್ನಿಯ ಹೆಸರು ಮತ್ತು ನಿಮ್ಮ ಆಸೆಯನ್ನು ಬರೆದು ಆ ಕಾಗದವನ್ನು ಮಡಚಿ.
ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ದೇವರಿಗೆ ನಮಸ್ಕರಿಸಿ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಈ ಪರಿಹಾರವನ್ನು ಪಾಲಿಸಿದರೆ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. ಈ ದಿನ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಸಿದ್ಧಿಯಾಗುತ್ತದೆ. ಆದರೆ ಮದುವೆಗೆ ಸಂಬಂಧಪಟ್ಟಂತಹ ಯಾವುದೇ ಆಚರಣೆಗಳನ್ನು ಈ ಯೋಗದಲ್ಲಿ ಮಾಡುವುದು ಅಶುಭ. ಯಾಕೆಂದರೆ ಈ ಯೋಗವು ಬ್ರಹ್ಮದೇವನಿಂದ ಶಾಪಗ್ರಸ್ತವಾಗಿದೆ. ಹಾಗಾಗಿ ಈ ಯೋಗದಲ್ಲಿ ಮದುವೆ ಆಚರಣೆಗಳನ್ನು ಮಾಡಿದರೆ ಕೆಡುಕಾಗುತ್ತದೆ. ಮದುವೆಯ ಮಾತುಕತೆ ಅಥವಾ ನಿಶ್ಚಿತಾರ್ಥದಂಥ ಕಾರ್ಯಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಗುರುವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡುವುದು ಬಹಳ ಶ್ರೇಷ್ಠ. ಹಾಗಾಗಿ ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎನ್ನುವ ಮಂತ್ರವನ್ನು ತಪ್ಪದೇ ಜಪಿಸಿ ದೇವರ ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ದೀಪವನ್ನು ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸುವುದು ವಿಶೇಷ. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಧನ ಧಾನ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ವಿಷ್ಣು ಸಹಸ್ರನಾಮ ಪಠಣ ಮಾಡುತ್ತಾ ತುಳಸಿ ಅರ್ಚನೆ ಮಾಡುವುದು ಒಳ್ಳೆಯದು. ಈ ದಿನ ಶ್ರೀಧರ ಸ್ವಾಮಿ, ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಜೇನುತುಪ್ಪ ಮತ್ತು ಕಡಲೆಬೇಳೆಯನ್ನು ಸಮರ್ಪಿಸಿದರೆ ಗುರುಬಲ ವೃದ್ಧಿಯಾಗುತ್ತದೆ. ನಾಳೆಯ ದಿನ ತಪ್ಪದೆ ಗುರುವಿನ ಲಕ್ಷ್ಮೀದೇವಿಯ ದೇಗುಲಗಳಿಗೆ ಹೋಗಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಸಂಕಲ್ಪ ಮಾಡಿ ಪೂಜೆ ಮಾಡಿದರೆ ಬಹುಬೇಗ ಇಷ್ಟಾರ್ಥ ಈಡೇರುತ್ತದೆ. ಇದರ ಜೊತೆಯಲ್ಲಿ ಗುರು ಮತ್ತು ಲಕ್ಷ್ಮೀ ತಾಯಿಯ ಅನುಗ್ರಹದಿಂದ ಮನೆ ಮತ್ತು ಕುಟುಂಬದ ಏಳಿಗೆಯಾಗಿ ಸರ್ವ ಪಾಪ ದೋಷಗಳು ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.